ನಮಗೆ ಕ್ಲಿನಿಕಲ್ಲಿ ತುಂಬ ಪೇಷಂಟ್ಸ್ ಬರ್ತಾರೆ. ನಮಗೆ ಕಣ್ಣು ಟ್ವಿಚ್ಚಿಂಗ್ ಅಂದರೆ ಕಣ್ಣು ಬಡಿತಾ ಇದೆ ಅಂತ. ಜನರಲಿ ಜನರು ಹೇಳ್ತಾರೆ ಬಲಗಣ್ಣು ಹೊಡ್ಕೊಂಡ್ರೆ ಒಳ್ಳೆಯದು, ಎಡಗಡೆ ಒಳ್ಳೆಯದು ಅಥವಾ ಅದು ಕೆಟ್ಟದಂತ. ಅದು ಹೆಲ್ತ್ಗೆ ನೋಡಿದ್ರೆ ಅದು ಬೇರೆ ವಿಷಯನೇ. ಯಾಕಂದರೆ ಕಣ್ಣು ಹೊಡ್ಕೊಳ್ಳೋದಂದರೆ ಅದು ಹೆಲ್ತ್ ರೀಸನ್ನಿಂದ ಆಗ್ತಾ ಇರುತ್ತೆ. ನಮ್ಮ ಕಣ್ಣು ಬಡ್ಕೊಳ್ಳೋದು ಮೋಸ್ಟ್ ಆಫ್ ದ ಟೈಮ್ ನಮಗೆ ಕಣ್ಣು ಸುಸ್ತಾಗಿದೆ. ಅದಕ್ಕೆ ಅದು ನಮ್ಮ ಕಣ್ಣು ಸುತ್ತ ಮಸಲ್ ಇದೆ, ಅದಕ್ಕೆ ಸುಸ್ತಾದಾಗ ಅದು ಬಡ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ಅದೇನಕ್ಕೆ ಆಗ್ತಾಯಿದೆ, ಒಂದೊಂದು ಸತಿ ನಾವು ನೀರು ಸರಿಯಾಗಿ ಕುಡಿದಿಲ್ಲ, ಅಥವಾ ನಿದ್ದೆ ಚೆನ್ನಾಗಾಗಿಲ್ಲ, ಅಥವಾ ತುಂಬ ಕಾಫಿ ಕುಡಿತಾ ಇದ್ದೀವಿ, ಅಥವಾ ನಾನು ಹೇಳಿದಾಗೆ ಅದು ಒಂದೊಂದು ಸತಿ ನಾವು ಲ್ಯಾಪ್ಟಾಪ್ ಮೊಬೈಲ್ ನೋಡಿದಾಗ ಕಣ್ಣದ ನೀರಂಶ ಕಡಿಮೆ ಆಗುತ್ತೆ. ಆವಾಗ ಡ್ರೈ ಆದಾಗ ಈ ಮಸಲ್ ತುಂಬ ಸೂಕ್ಷ್ಮ ಇರೋದ್ರಿಂದ ಅದು ಸೆನ್ಸಿಟಿವ್, ಅದು ಬಡ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೊ ನಿಮ್ಮ ಎಡಗಣ್ಣು ಅಥವಾ ಬಡ್ಕೊಳ್ಳೋದ್ರಿಂದ ಅದು ಒಳ್ಳೇದಅಥವಾ ಕೆಟ್ಟದಲ್ಲ, ಅದು ನಿಮ್ಮ ಕಣ್ಣು ಹೇಳ್ತಾ ಇದೆ ನನಗೆ ಸುಸ್ತಾಗಿದೆ, ನನಗೆ ಸ್ವಲ್ಪ ರೆಸ್ಟ್ ಬೇಕು. ಹಾಗಾದಾಗ ನೀವು ಸ್ವಲ್ಪ 1-2 ಗಂಟೆ ಮಲ್ಕೊಳ್ಳಿ, ಇಲ್ಲ ಕಣ್ಣು ಮುಚ್ಚಿ ಸ್ವಲ್ಪ ನೀರು ಕುಡಿಬೇಕು. ಮೊಬೈಲ್ ಯೂಸ್ ಮಾಡ್ತಾಯಿದ್ವಾ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ರೆ ಅದರಿಂದ ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಇದು ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನಿಮ್ಮದು ಕಣ್ಣು ಬಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಮತ್ತು ನೀವು ಕಂಟಿನ್ಯೂಸ್ ಅದು 2-3 ದಿನ ಆ ಥರ ಆಗ್ತಾನೇ ಇದ್ದರೆ, ನೀವು ಇದೆಲ್ಲ ನೀರು ಕುಡಿದು ರೆಸ್ಟು ತೊಗೊಂಡು ಟ್ವಿಚ್ಚಿಂಗ್ ಕಂಟಿನ್ಯೂಸ್ ಆಗ್ತಾ ಇದೆ ಅಂದರೆ ಮೆಡಿಕಲ್ ಕಂಡೀಷನ್ ಇರ್ಬೋದು. ಅದು ತುಂಬ ರೇರ್. ಬಟ್ ನೀವು ಆವಾಗ ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವರು ಟೆಸ್ಟು ಏನಾದರೂ ಹೇಳ್ಬೋದು, ಮತ್ತು ಅದ್ರ ಪ್ರಕಾರ ಟ್ರೀಟ್ ಮಾಡ್ತಾರೆ.